ಕರ್ನಾಟಕ ರಾಜ್ಯದ 224 MLAಗಳಲ್ಲೂ ನಾವು ಲೆಟರ್ಗಳು ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಅದರಲ್ಲಿ ನಾವು 156 MLAಗಳನ್ನ ನಾವು ಸಕ್ಸಸ್ ಆಗಿದ್ವಿ. ಅದರಲ್ಲಿ 119 MLAಗಳು 137 MLAಗಳು 19 ಸಚಿವರ ಹತ್ರ ಆಲ್ರೆಡಿ ತಗೊಂಡಿದ್ವಿ. ಅದರಲ್ಲಿ ಪಕ್ಷದಾದಿಗೆ ಸೇರಿದಂಥ MLAಗಳು ನಮಗೆ ಶಿಫಾರಸ್ ಲೆಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ ಈ ಥರ ಅವ್ರಿಗೆ ಶಿಫಾರಸ್ ಮಾಡಿ ಕೇಂದ್ರಕ್ಕೆ ಕಳಿಸಿ ಅಂತ ನಮ್ಮ ಸಂಘಕ್ಕೆ ಲೆಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶಿಫಾರಸ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದೆಲ್ಲ ಇರೋದ್ರಿಂದ ನಾವು ನೆಕ್ಸ್ಟು ಅಧಿವೇಶನ ಬರ್ತಾ ಇದೆ. ಸೊ ಆ ಸಮಯದಲ್ಲಿ ಒಂದು ಅಹೋರಾತ್ರಿ ಪ್ರತಿಭಟನೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಒಂದು ಪ್ರತಿಭಟನೆ ಮಾಡೋಣ ಅನ್ನೋದನ್ನ ಒಂದು ನಿರ್ಧಾರ ತಗೊಂಡಿದ್ದೀವಿ. ಸೊ ಆ ನಿರ್ಧಾರದ ಮೇಲೆ ಇವತ್ತು ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರತಿಭಟನೆ ಮಾಡಿ ಅವರಿಗೆ ನಮ್ಮ ಸಮಾಜದ ಬಗ್ಗೆ ಒಂದು ಕಣ್ತರಿಸೋ ಒಂದು ಕೆಲಸ ಮಾಡೋಣ ಅನ್ನೋದ್ರ ಕಾರಣದಿಂದ ದಿನಾಂಕ 14ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ವಿಚಾರನ ನೀವೆಲ್ಲರೂ ಪತ್ರಿಕೆಗಳಲ್ಲಿ ಸಿದ್ದರಾಮಯ್ಯ ಸರ್ಗೆ ಹೋಗೋ ತನಕ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಮಡಿವಾಳರು ಕಟ್ಟಕಡೆ ಮಡಿವಾಳರಿಗೆ ತಲುಪೋ ಥರ ನೀವುಗಳು ಈ ವಿಚಾರನ ಬಿತ್ತರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಏನಂದ್ರೆ ಪ್ರತಿ ಒಬ್ಬರು ಈಗ ಎಲ್ಲರೂ ಮೀಸಲಾತಿ ತಗೊಂತಿದ್ದಾರೆ. ನಾವು ಇದುವರೆಗೂ 5 ಲಕ್ಷ 6 ಲಕ್ಷ ಜನ ಆಯ್ತು ಅಂತ ಗೌರ್ಮೆಂಟ್ ಹೇಳ್ತಿದೆ. ಈಗ ನಮ್ಮದು ಆಲ್ರೆಡಿ ಈಗ 17 ರಾಜ್ಯದಲ್ಲಿ SC ಇದೆ, 4 ಕೇಂದ್ರ ಆಡಳಿತದಲ್ಲಿ ಇದೆ. ಈಗ ನಮಗೇನು ಅನುಕೂಲಗಳು ವರದಿ ರೆಡಿ ಆಗಿದೆ. ವರದಿ ರೆಡಿಯಾಗಿ 13-14 ವರ್ಷ ಆಯಿತು. ಈಗ ಇದುವರೆಗೂ ಯಾಕೆ ನಮಗೆ ಪ್ರಯತ್ನ ಮಾಡಿರ್ತಿಲ್ಲ. ಈಗ ನಾವು ಲೆಟರ್ ತೊಗೊಂಡಿರೋದು 156 ಜನ MLAರ್ದು ನಮಗೆ ಲೆಟರ್ ತೊಗೊಂಡು ಎಲ್ಲರೂ ಶಾಸಕರದ್ದು ಮುಖ್ಯಮಂತ್ರಿ ಇದ್ದರು ಎಲ್ಲರೂ ಮಾಡಿದ್ವಿ. ಅದನ್ನು ಅಟ್ಲೀಸ್ಟ್ ಈ ಅನುಕೂಲ ವರದಿಗಳನ್ನ ರೆಡಿ ಮಾಡಿ ನಮಗೆ ಕಳಿಸಿದ್ರೆ, ಸೆಂಟ್ರಲಿಗೆ ಕಳಿಸಿದ್ರೆ ನಮ್ಮ ಒಂದು ಇದು ಇರೋದ್ರಿಂದ ನಮ್ಮರೆಲ್ಲರೂ ಒಂದೊಂದು ಊರಲ್ಲಿ 3 ಜನ 4 ಜನ ಇದ್ದಾರೆ ಒಂದೊಂದು ಹಳ್ಳಿಯಲ್ಲಿ. ಈಗ ನಾವೆಲ್ಲ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಸಮಾಜದವರು ಎಲ್ಲನೂ ಬಟ್ಟೆಯನ್ನು ಈ ಕೆಲವರು ಎಡಗಾಲಲ್ಲಿ ಒಂದೊಂದು ಬಟ್ಟೆಗಳು ತೊಳಿತೀವಿ, ಆಮೇಲೆ ಮುಟ್ಟಾಗಿದ್ದು ಹೋಗಿತೀವಿ, ರಕ್ತದಾತ ಹೋಗಿತೀವಿ, ಹೆರಿಗೆಯಾದರೂ ಹೋಗಿತೀವಿ, ಸತ್ರು ಹೋಗಿತೀವಿ, ಕೆಟ್ಟರು ಹೋಗಿತೀವಿ. ಅಟ್ಲೀಸ್ಟು ನಾವು ಪ್ರತಿ ಒಂದಕ್ಕೂ ಯೂಸ್ ಬೇಕು. ನಾವು ಪ್ರತಿಯೊಂದು ಇದಕ್ಕೂ ಬೇಕು. ಒಬ್ಬರು ದೇವರಿಗೆ ಬೇಕು, ನಡೆಮುಡಿಯಾಸಕ್ಕೆ ಬೇಕು, ಪ್ರತಿಯೊಂದಕ್ಕೂ ಬೇಕು. ಇದೊಂದು ಯಾಕೆ ಇವರು 17 ರಾಜ್ಯದಲ್ಲಿ ಇದ್ದು ಈಗ ಒಂದು ಅನುಕೂಲ ವರದಿನ ಯಾಕೆ ಇಷ್ಟು ದಿನ ಇಟ್ಬೇಕು ಅಂತಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೈ ಮುಗಿದು ಕಾಲಿ ಬಿದ್ದು ಕೇಳ್ತೀವಿ. ಇದೊಂದು ಮಾಡಿಕೊಟ್ರೆ ನಮ್ಮ ಸಮಾಜದ ಮಕ್ಕಳುಗಳಿಗೆ ಒಳ್ಳೆಯದಾಗುತ್ತೆ. ನಮ್ಮ ಮಕ್ಕಳಿಗೆ ಮುಂದೆ ಎಜುಕೇಷನ್ಗೆ ಆಗಲಿ, ಒಂದು ನೌಕರಿಗೆ ಆಗಲಿ ಒಂದು ಸೌಕರ್ಯ ಸಿಗುತ್ತೆ. ನಮ್ಮದೆಲ್ಲ ಹಿಂದುಳಿದ ವರ್ಗ ಇರೋದ್ರಿಂದ ಭಾಳ ಬಡವರಿದ್ದಾರೆ, ಓದ್ಸೋಕ್ಕಾಗ್ತಾ ಇಲ್ಲ. ನಾವೇನಾದ್ರೂ ಭಾಳ ತೊಂದರೆ ನಮ್ಮ ಸಮಾಜದಲ್ಲಿ ಇರೋಂಥವ್ರು ಯಾರೋ ಕೆಲವರು ಗೌರ್ಮೆಂಟ್ ಸಂಸ್ಥೆ ಜನರು ವ್ಯಕ್ತಿವಂತರಾಗಿದ್ದರೆ ಆಗಲ್ಲ. ಎಲ್ಲರಿಗೂ